ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 25 ಒಂದು ಬ್ಯಾಂಗ್ ಅಲ್ಲಿ ಸ್ಟಾರ್ಟ್ ಆಗ್ಲಿ ನಿಮ್ಮೆಲ್ರಿಗೂ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಸ್ಟೇಜ್ ಮೇಲೂ ಇದನ್ನ ಹೇಳಿದ್ದೆ, ಬಿಗ್ ಬಾಸ್ ಒಂದು ಟೆಂಪಲ್ ಆದ್ರೆ ಆ ಟೆಂಪಲ್ ಅಲ್ಲಿರೋ ದೇವ್ರು ಬಿಗ್ ಬಾಸ್ ಅಂಡ್ ಸುದೀಪ್ ಸರ್ ಇಬ್ರು. ಬಟ್ ಬಿಗ್ ಬಾಸ್ ಆಗಿರಲ್ಲ ಸುದೀಪ್ ಸರ್ ನಡ್ಸ್ಕೊಟ್ಟಿಲ್ಲ ಅಂದ್ರೆ. ಇಟ್ ಬಿ ವೆರಿ ಅನ್ಫಾರ್ಚುನೇಟ್. ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ ಜೊತೆಗೆ ಇರುವಂತಹ ಗೆಸ್ಟ್ ಬಿಗ್ ಬಾಸ್ ಮನೆಯ ಮಗಳು. ಬಿಗ್ ಬಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಟಾಡಿ ಕೊನೆಯದಾಗಿ ತುಂಬಾ ಎಮೋಷನಲ್ ಆಗಿ ಮನೆಯಿಂದ ಆಚೆ ಬಂದಿರುವಂತಹ ಐಶ್ವರ್ಯ ಸಿಂಧೋಗಿ ಅವರು ನಮ್ ಜೊತೆಗೆ ಇದ್ದಾರೆ. ಬನ್ನಿ ಅವರ ಒಂದು ಜರ್ನಿ ಬಗ್ಗೆ, ಹಾಗೆ ಅವರ ಪರ್ಸನಲ್ ಲೈಫ್ ಬಗ್ಗೆ, ಹೇಗಿತ್ತು ಆ ಒಂದು ಜರ್ನಿ, ಯಾವ ತರ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ ನೀವು? ಎಸ್, ನಾನ್ ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಮಾತುಕತೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹ್ಯಾಪಿ ನ್ಯೂ ಇಯರ್. ಎಸ್, ವಿಶ್ ಯು ದ ಸೇಮ್. ಈ 2025 ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ಲಿ. ಅಂಡ್ ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಒಂದು ಬ್ಯಾಂಗ್ ಅಲ್ಲಿ ಸ್ಟಾರ್ಟ್ ಆಗ್ಲಿ ನಿಮ್ಮೆಲ್ರಿಗೂ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ವರ್ಷದ ವರ್ಷಾಚರಣೆನ ನಮ್ಮ ಇಲ್ಲಿ ಹೊರಗಡೆ ಬಂದು ಇಲ್ಲ, ಡೆಫಿನೆಟ್ಲಿ ನಾಟ್. ಫಸ್ಟ್ ಆಫ್ ಆಲ್, ನಾನು ಈ ವಾರ ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಕ್ಚುಲಿ ಇಟ್ ವಾಸ್ ಅ ಸಡನ್ ಶಾಕರ್ ಅಂತಾನೆ ಹೇಳ್ಬೋದು. ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅತಿ ಕಳಪೆಯಾಗಿ ಪರ್ಫಾರ್ಮ್ ಮಾಡಿದ್ರೆ ಅದು ಒಂದು ಓಕೆ, ಏನೋ ಹೋಗ್ಬೋದೇನೋ ಅಂತ ಇರುತ್ತೆ ಕೆಲವೊಬ್ರಿಗೆ. ಬಟ್ ನನ್ಗೆ ಆತರ ಇರ್ಲಿಲ್ಲ ಈ ವಾರ, ಎಕ್ಸ್ಪೆಷಲಿ ಆತರ ಇಲ್ವೇ ಇರ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಸಿಚುವೇಶನ್ಸ್ ನಾಮಿನೇಟ್ ಆಗಿದ್ದೆ ಡೈರೆಕ್ಟ್ ಆಗಿ, ಸೊ ಬಂದಿದ್ದೀನಿ ಆಚೆ ಅಷ್ಟೇ. ಸೊ 2 ವಾರ ಕಂಟಿನ್ಯೂಸ್ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿ ವಾಪಸ್ ಬಂದಿರೋದಾಗಿ. ಕರೆಕ್ಟ್. ಸೊ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇವ್ರದ್ದು ಭವ್ಯ ಅವ್ರದ್ದೇ ಚರ್ಚೆ ಜಾಸ್ತಿ ಆಯ್ತು. ಆಮೇಲೆ ಅವ್ರ ತಮ್ಮ ಒಂದು ಪವರ್ನ ನಿಮ್ಗೋಸ್ಕರ, ಐ ಮೀನ್ ನಿಮ್ ಅಗೇನ್ಸ್ಟ್ ಆಗಿ ಉಪಯೋಗಿಸ್ಕೋಬೇಕಾಗಿ ಬಂತು. ನಿಮ್ಮನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ಬೇಕಾಯ್ತು. ಹಾಗೆ ಅವರು ಕಳಪೆಯಾಗಿ ಆಡಿದ್ರು ಅಂತಾನು ಹೇಳಲಾಗ್ತಾ ಇತ್ತು. ಅವರ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೋಸ ಮಾಡಿದ್ರು ಅಂತ. ಸೊ ಇದೆಲ್ಲವೂ ಕೂಡ ನಿಮಗೆ ಮೈನಸ್ ಪಾಯಿಂಟ್ ಆಗ್ಬಿಟ್ಟ. ಒಂದ್ ವೇಳೆ ಭವ್ಯ ಕ್ಯಾಪ್ಟನ್ ಆಗಿರ್ಲಿಲ್ಲ ಅಂದಿದ್ರೆ ನೀವು ಮನೇಲಿ ಇರ್ತಾ ಇದ್ರಾ ಅಂತ? ಅವಳು ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗ್ತಾಳೆ. ಬಟ್ ಆ ಹಿಂದಿನ ವಾರ ಏನಾಗುತ್ತೆ, ನಾನು ಆ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇರ್ತೀನಿ, ಪರ್ಫಾರ್ಮ್ ಮಾಡಿ ಫೈನಲ್ ರೌಂಡ್ಗೂ ಬಂದಿರ್ತೀನಿ. ಆ ಫೈನಲ್ ರೌಂಡ್ ಅಲ್ಲಿ ಇಷ್ಟರಲ್ಲಿ 36 ಸೆಕೆಂಡ್ಸ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಅಂಡ್ ಬೆಲ್ ಹೊಡಿಯೋದು ನಾನು ಆಕ್ಚುಲಿ ಮರ್ತೋಗಿರ್ತೀನಿ. ಆ ಒಂದು ಕಾರಣ ಆ ಕ್ಯಾಪ್ಟನ್ಸಿ ಇಷ್ಟರಲ್ಲಿ ನನ್ಗೆ ಹೋಯ್ತು ಅಂತ ನನ್ಗೆ ಅನ್ನಿಸ್ತು. ಮೇ ಬಿ ಆ ವಾರ ನಾನು ಕ್ಯಾಪ್ಟನ್ ಆಗಿದ್ದಿದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಇನ್ನು ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಎಲ್ಲಾ ಒಂದು ಸಾಧ್ಯತೆಗಳು ಇರ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅಲ್ಲಿ ಮಿಸ್ ಆಯ್ತು ಕ್ಯಾಪ್ಟನ್ಸಿ. ಬಟ್ ಕ್ಯಾಪ್ಟನ್ಸಿನ ಹೊರತುಪಡಿಸಿ ಆ ಗೇಮ್ ಏನಿರ್ಬೋದು, ನಂದು ತುಂಬಾನೇ ಚೆನ್ನಾಗಿ ಆಡ್ಕೊಂಡ್ ಬಂದೆ. ಬಟ್ ಲೈಕ್ ಯು ಸೆಡ್, ಭವ್ಯ ಅವರ ಡೈರೆಕ್ಟ್ ನಾಮಿನೇಷನ್ ಏನೇ ಇರ್ಬೋದು, ನಾನು ಹೇಳ್ ಬಂದೆ. ಆಕ್ಚುಲಿ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ರೀಸನ್ಸ್. ಆ ರೀಸನಿಂಗ್ ಏನ್ ಮಾಡ್ತಾರೆ ನಾಮಿನೇಷನ್ ಅನ್ನೋ ಪ್ರಕ್ರಿಯೆಯಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಇರಲ್ಲ ರೀಸನಿಂಗ್ಸ್ ಅಲ್ಲಿ. ಅದು ನಾನು ಹೇಳಿರ್ತೀನಿ, ವ್ಯಕ್ತಪಡಿಸಿರ್ತೀನಿ. ಮೇ ಬಿ ಅದನ್ನೂ ಒಂದು ರೀಸನ್ ಆಗುತ್ತೆ. ಅಫ್ಕೋರ್ಸ್ ಅವರಿಂದಾನೇ ನಾನು ಡೈರೆಕ್ಟ್ ನಾಮಿನೇಟ್ ಆಗಿದ್ದೆ. ಕೆಲವು ಸಿಚುವೇಶನ್ಸು ಹಾಗೆ ಆಯ್ತು ಹೊರಗಡೆ ಬರೋ ತರ. ದಟ್ಸ್ ಇಟ್. ಏನ್ ಮೈನಸ್ ಆಗಿರ್ಬೋದು ಅಂತ? ಯಾಕಂದ್ರೆ ಮನೇಲಿ ಚೆನ್ನಾಗಿರ್ತಾ ಇದ್ರಿ, ಆ ಟಾಸ್ಕ್ ಗಳನ್ನು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ರಿ, ಎಲ್ಲಾರ ಜೊತೆನೂ ಹೊಂದ್ಕೊಂಡಿದ್ದು, ಮತ್ತೆ ಲವಲವಿಕೆಯಿಂದ ಇರ್ತಾ ಇದ್ದಿದ್ದು, ಎಲ್ಲಾ ಕಡೆಯಿಂದನೂ ಪ್ಲಸ್ ಪಾಯಿಂಟ್ ಆಗಿದ್ದು. ಮೈನಸ್ ಎಲ್ಲಿ ಹೊಡಿತು ಅಂತ? ಐ ಥಿಂಕ್ ಮೈನಸ್ ಇದ್ರೆ ಮಾತ್ರ ಯಾರೋ ಒಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ಏನು ಇಲ್ಲ. ಫಾರ್ ಎಕ್ಸಾಂಪಲ್ ಯಮುನಾ ಅವರು ಫಸ್ಟ್ ಎಲಿಮಿನೇಟ್ ಆಗ್ತಾರೆ, ಫಸ್ಟ್ ವಾರದಲ್ಲೇ ಎಲಿಮಿನೇಟ್ ಆಗ್ತಾರೆ ಯಮುನಾ ಅವರು. ಸುದೀಪ್ ಸರ್ ಹೇಳ್ತಾರೆ, ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಫಸ್ಟ್ ವೀಕ್ ಎಲಿಮಿನೇಟ್ ಆದವ್ರು ಏನೂ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಇನ್ನೂ ಅರ್ಥಕೊಳ್ಳೋದ್ರಲ್ಲೇ ಇರ್ತಾರೆ. ಬಟ್ ಅವ್ರು ಏನೋ ಇನ್ನೂ ಪರ್ಫಾರ್ಮೆನ್ಸ್ ಅಂತ ಏನು ಮಾಡಿರಲ್ಲ, ಅಥವಾ ಟಾಸ್ಕ್ ಮೇಜರ್ ಆಗಿ ಏನು ಇರಲ್ಲ. ಬಟ್ ಶಿಲ್ ಬಿ ಎಲಿಮಿನೇಟೆಡ್ ಫಸ್ಟ್ ವೀಕ್. ಇಟ್ ಇಸ್ ಜಸ್ಟ್ ಅನ್ಫಾರ್ಚುನೇಟ್ ಅಷ್ಟೇ, ಯಾವುದೋ ಒಂದು ಕಾರಣಕ್ಕೆ ಅಂತಲ್ಲ. ಬಟ್ ಅದಕ್ಕೆ ನಾವು ಪದೇ ಪದೇ ಸರ್ ಅಷ್ಟು ವೀಕೆಂಡ್ ಅಲ್ಲಿ ಹೇಳ್ತಾರೆ, ನಾಮಿನೇಟ್ ಮಾಡ್ಬೇಕಾದ್ರೆ ಕರೆಕ್ಟ್ ರೀಸನ್ಸ್ ಕೊಡಿ, ಇಲ್ಲಾಂದ್ರೆ ಅದು ಓವರ್ ಆಲ್ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಅದು ಇಟ್ಸ್ ಲೈಕ್ ಅ ಸರ್ಕಲ್, ತುಂಬಾ ಕಂಟೇಜಿಯಸ್ ಅದು. ನಾನು ನಿಮ್ದು ಮತ್ತೆ ಭವ್ಯದ ಜಗಳಗಳನ್ನು ನೋಡಿಸ್ತೀವಿ, ಎಲ್ಲರೂ ಕೂಡ ನೋಡಿದ್ದಾರೆ, ಅದನ್ನ ಅಬ್ಸರ್ವ್ ಕೂಡ ಮಾಡಿದ್ದಾರೆ. ಎಲ್ಲೋ ಒಂದು ರೈವಲ್ರಿ ಅಂತ ಬೆಳ್ಕೊಂಡ್ಬಿಟ್ಟಿತ್ತು. ಭವ್ಯ ಕೂಡ ಅದೇ ರೀತಿಯಾಗಿ ಏನೇ ಆದ್ರೂ ಕೂಡ ನಿಮ್ ಹೆಸರನ್ನ ತಗೊಳ್ಳೋದು. ಸೊ ಏನ್ ಆಗಿತ್ತು ಎಕ್ಸಾಕ್ಟ್ ಆಗಿ ನಿಮ್ಮಿಬ್ರು ಮಧ್ಯೆ ಅಷ್ಟು ದ್ವೇಷ ಮಾಡೋದಕ್ಕೆ ಅಂತ? ಸಿ, ಐ ವಿಲ್ ಟೆಲ್ ಯು ಸಮಥಿಂಗ್. ನನ್ಗೆ ಅಲ್ಲಿರೋ ಯಾವ ಕಂಟೆಸ್ಟೆಂಟ್ ಮೇಲೂ ದ್ವೇಷ ಸಾಧಿಸ್ಬೇಕು ಅಥವಾ ಅವ್ರ ಮೇಲೆ ಜಿದ್ದು ಸಾಧಿಸ್ಬೇಕು ಅಂತ ನನಗಂತೂ ಇರ್ಲಿಲ್ಲ. ಬಿಕಾಸ್ ನನ್ ಟೈಮ್ ವೇಸ್ಟ್ ಆಗುತ್ತೆ ಆ ತರದ್ ಏನಾದ್ರು ಮಾಡಿದ್ರೆ. ಬಿಕಾಸ್ ಅಲ್ಲಿ ಕೊಡುವಂತ ಟಾಸ್ಕ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕೆ ಹೊರತು ಆ ಕಾನ್ಸೆಪ್ಟ್ ಏನಿರುತ್ತೆ ಅದನ್ನ ನಾವು ಹೇಗೆ ತಗೊಂಡ್ ಹೋಗ್ಬೇಕು ಅಂತ ಕಾನ್ಸಂಟ್ರೇಷನ್ ಇರುತ್ತೆ ಹೊರತು ಯಾರ ಮೇಲೂ ದ್ವೇಷ ಸಾಧಿಸ್ತೀನಿ
ಅವ್ರನ್ನೇ ನಾನು ಟಾರ್ಗೆಟ್ ಲಾಕ್ ಮಾಡ್ಕೊಂಡು ನಾನು ಗೇಮ್ ಆಡ್ತೀನಿ ಅಂದ್ರೆ ನಮಗೆ ಮೈನಸ್ ಪಾಯಿಂಟ್ ಆಗುತ್ತೆ ಅದು. ಸೊ ನಂದು ಭವ್ಯದ ವಿಚಾರ ಏನಾಯ್ತು, ಐ ಥಿಂಕ್ ಸೆಕೆಂಡ್ ವೀಕ್ ಸಮಥಿಂಗ್ ಹಂಸ ಅವ್ರ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ನಂದು ಮತ್ತೆ ಭವ್ಯಂದು ಒಂದು ಆಕ್ಟಿವಿಟಿ ಕೊಟ್ಟಿರ್ತಾರೆ, ಚಟುವಟಿಕೆ ಕೊಟ್ಟಿರ್ತಾರೆ. ಅವ್ರ ಮೈನಸ್ ಪಾಯಿಂಟ್ಸ್ ನಾನ್ ಹೇಳ್ಬೇಕಾಗಿರುತ್ತೆ, ನನ್ ಮೈನಸ್ ಪಾಯಿಂಟ್ಸ್ ನ ಅವ್ರು ಹೇಳ್ಬೇಕಾಗಿರುತ್ತೆ. ಅವ್ರನ್ನ ಅವರು ಎಷ್ಟು ಬೆಸ್ಟ್, ಯಾಕೆ ಬೆಸ್ಟ್ ನನ್ಗಿಂತ ಅಂತ, ವೈಸ್ ವರ್ಸ ಆ ತರದೊಂದು ಆಕ್ಟಿವಿಟಿ ಇರುತ್ತೆ. ಆ ಆಕ್ಟಿವಿಟಿಯಲ್ಲಿ ಅಂಡ್ ಅಷ್ಟರಲ್ಲಿ ಕೆಲವೊಂದಷ್ಟು ಮೈನಸ್ ಪಾಯಿಂಟ್ಸ್ ನಾವು ನೋಡಿರ್ತೀವಿ. ಅವ್ರು ಅವಾಗ ನನ್ ಫ್ರೆಂಡ್ ಆಗಿರ್ತಾರೆ ಆಕ್ಚುಲಿ. ಹೌದು. ಬಟ್ ಆದ್ರೂನು ನಾವಿಬ್ರು ಅಲ್ಲಿ ನಿಂತ್ಕೊಂಡು ಅಂಡ್ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿರ್ತಾರೆ ನಮ್ಮಿಬ್ರುನು ವಾದ ವಿವಾದಕ್ಕೆ. ಆ ವಾದ ವಿವಾದದಲ್ಲಿ ಒಂದಷ್ಟು ನಾನು ಸಮಯದ ಗೊಂಬೆ ಅಂತ ಅವಳಗ್ ಕರಿತೀನಿ, ಅವಳು ನನ್ನ ಕೀಲಿ ಕೈ ಗೊಂಬೆ ಅಂತ ಕರೀತಾಳೆ. ಕೆಲವೊಂದಷ್ಟು ಆರ್ಗ್ಯುಮೆಂಟ್ಸ್ ಆಗಿರುತ್ತೆ. ಬಟ್ ಎಂಡ್ ಆಫ್ ದ ಡೇ ಏನಾಯ್ತು, ಅಲ್ಲಿ ನಾನ್ ಪರ್ಸನಲ್ ಆಗಿ ತಗೊಳಲ್ಲ, ಅದನ್ನ ಅವರು ಪರ್ಸನಲ್ ಆಗಿ ತಗೊಂತಾರೆ ಭವ್ಯ ಅವರು. ಆ ಆಕ್ಟಿವಿಟಿ ಆದ್ಮೇಲೆ ಇನ್ಫ್ಯಾಕ್ಟ್ ಅಳ್ತಾರೆ ಕೂಡ, ಎಮೋಷನಲ್ ಆಗ್ತಾರೆ. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಬಟ್ ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಐ ಸೆಡ್, ಪರ್ಸನಲ್ ಆಗಿ ತಗೊಂಡ್ರು. ಸೊ ಹಾಗಾಗಿ ನಾನು ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಅವ್ರು ಹೇಳ್ತಾರೆ ನನ್ಗೆ ಈ ಒಂದು ಪ್ರಕ್ರಿಯೆ ಆದ್ಮೇಲೆ ನಿಮ್ ಮೇಲಿನ ಒಪಿನಿಯನ್ಸ್ ಚೇಂಜ್ ಆಗಿರುತ್ತೆ, ಮಾತಾಡ್ಸೋ ರೀತಿ ಸ್ವಲ್ಪ ನನ್ಗೆ ಹಿಂಜರಿಕೆ ಇರುತ್ತೆ ಅಂತ ಅವರೇ ಒಪ್ಕೊಂತಾರೆ ಅದನ್ನ. ಇಷ್ಟು ದಿನ 90 ದಿನ ಅನ್ಸುತ್ತೆ ನೀವು ಮನೇಲಿ ಇದ್ದಿದ್ದು. 90 ದಿನದಲ್ಲಿ ನೀವು ಇದೊಂದು ಕೆಲಸ ಮಾಡ್ಬಿಡ್ಬೇಕಾಗಿತ್ತು ಸೇ, ನನ್ ಕಡೆಯಿಂದ ಅದಾಗ್ಲಿಲ್ಲ ಅನ್ನುವಂತಹ ಒಂದು ರಿಗ್ರೆಟ್ ಏನಾದ್ರು ಇದೆಯಾ? ನೋ ರಿಗ್ರೆಟ್ಸ್. ಬಿಕಾಸ್ ನಾನೊಂದು ಹೇಳ್ತೀನಿ, ಆ ಮೂಮೆಂಟ್ ಅಲ್ಲಿ ಏನ್ ಅನ್ಸುತ್ತೋ ಅದನ್ನ ಮಾಡಿರ್ತೀನಿ. ಅನಿಸ್ದೇ ಇರೋದನ್ನು ನಾನು ಐ ಮೀನ್ ಕೆಲವೊಂದ್ಸಲ ಏನೇನ್ ಬೇಕೋ ಆ ಕ್ಷಣಕ್ಕೆ ಅಲ್ಲೇನ್ ಅನ್ಸುತ್ತೋ ಅದನ್ನ ಮಾಡಿರ್ತೀನಿ. ಬಿಕಾಸ್ ಮನೆ ಒಳಗಡೆ ನಿಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ, ಯಾರು ಗೈಡ್ ಲೈನ್ಸ್ ಕೊಡೋಕೆ ನಿಮ್ಗೆ ಯಾರು ಇರಲ್ಲ. ನಮ್ಗೆ ಏನ್ ಅರ್ಥ ಮಾಡ್ಕೊಂತೀವಿ, ನಾವ್ ಹೇಗಿರ್ತೀವೋ ಅಷ್ಟೇ. ಅಂಡ್ ದಟ್ಸ್ ಅಬೌಟ್ ಇಟ್. ಸೊ ಅದ್ರ ಬಗ್ಗೆ ನೋ ರಿಗ್ರೆಟ್ಸ್ ಅಟ್ ಆಲ್. ಓಕೆ. ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ನಿಮ್ ಬಗ್ಗೆ, ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಐಶ್ವರ್ಯ, ಮನೇಲಿ ಈ ತರ ಇದಾರೆ, ಹೊರಗಡೆ ಆ ತರ ಇರ್ಲಿಲ್ಲ, ಇಲ್ಲಿ ಯಾಕೆ ಈ ತರ ಅವ್ರ ಬಿಹೇವಿಯರ್ ಗೊತ್ತಿಲ್ಲ ನನ್ಗೆ ಅಂತಂದು. ಸೊ ಆ ತರದ್ದು ಏನ್ ಅವ್ರು ನೋಡಿದ್ರು ನಿಮ್ದು ಓವರ್ ರಿಯಾಕ್ಷನ್ ಅಂತ ನಮ್ಗೂ ಗೊತ್ತಾಗುತ್ತೆ. ಅದೇ ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ಆಚೆ ಕಡೆ ನಾನೇನು ಅಷ್ಟು ಕ್ಲೋಸ್ ಅಲ್ಲ ಅವ್ರಿಗೆ. 1-2 ಫಂಕ್ಷನ್ ಅಲ್ಲಿ ಏನೋ ಸಿಕ್ಕಿರ್ತೀನಿ, ಒಂದು ಕ್ರಿಕೆಟ್ ಲೀಗ್ ಅಲ್ಲಿ ನಾನ್ ಸಿಕ್ಕಿರ್ತೀನಿ. ಬಿಟ್ರೆ ತ್ರಿವಿಕ್ರಮ್ ಅವ್ರು ಯಾವತ್ತು ನಾನಾಗ್ಲಿ ತ್ರಿವಿಕ್ರಮ್ ಆಗ್ಲಿ ಹೊರಗಡೆ ಎಲ್ಲೂ ಭೇಟಿ ಮಾಡಿಲ್ಲ, ಫ್ರೆಂಡ್ಸ್ ಆಗಿರಲ್ಲ, ನಥಿಂಗ್. ಅವ್ರಿಗೆ ನನ್ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ ಆಕ್ಚುಲಿ. ಅಂಡ್ ವೈಸ್ ವರ್ಸ, ನನ್ಗೂ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅಂಡ್ ಅಲ್ಲಿ ಮನೆ ಒಳಗಡೆ ಆ ರೀತಿ ಒಂದು ಕಾಮೆಂಟ್ ಪಾಸ್ ಮಾಡಿದಾಗ ಅದು ತುಂಬಾ ನನ್ಗೆ ಅದು ಸಹಿಸ್ಕೊಳಕ್ ಆಗ್ಲಿಲ್ಲ. ಸೊ ಶಿಶಿರ್ ಕೂಡ ಎಲಿಮಿನೇಟ್ ಆಗ್ತಾರೆ ಅದೇ ರಾತ್ರಿ. ಸೊ ಅವ್ರಿಗೆ ಒಂದು ಹೋಗಿ ನಾನು ಕ್ಲಾರಿಟಿ ಕೊಡ್ತೀನಿ, ನಾನ್ ಸಾಫ್ಟ್ ಅಂತ ನಿಮ್ಗೆ ಯಾರು ಹೇಳಿದ್ದು, ನಾನು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತೆಲ್ಲ ಒಂದಷ್ಟು ಮಾತುಕತೆ ಆಗುತ್ತೆ. ದಟ್ ವಾಸ್ ಅನ್ನೆಸೆಸರಿ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಅಷ್ಟೇ. ಹೇಗೆ ತ್ರಿವಿಕ್ರಮ್ ಮನೇಲಿ? ಬಿಕಾಸ್ ಎಲ್ಲರೂ ಹೇಳ್ತಾರೆ ಒಳ್ಳೆ ಗೇಮ್ ಆಡ್ತಾ ಇದ್ದಾರೆ, ತುಂಬಾ ಸೈಲೆಂಟ್ ಇದ್ದಾರೆ, ಆಮೇಲೆ ಅನ್ನೆಸೆಸರಿ ಮಾತಾಡೋದಿಲ್ಲ, ಆ ಥರದೆಲ್ಲ ಅವ್ರ ಒಬ್ರೊಬ್ರು ಒಪಿನಿಯನ್ ಇದೆ. ಸೊ ಆಸ್ ಅ ನೀವ್ ಅವ್ರ ಜೊತೆ ಇರೋದ್ರಿಂದ ನಾ ಕೇಳ್ತಾ ಇರೋದು, ಒಂದ್ ಸ್ವಲ್ಪ ದಿವಸ ಅವ್ರ ಜೊತೆ ಇದ್ರಿ, ಅವ್ರ ಜೊತೆ ಒಡನಾಟ ಕೂಡ ಇತ್ತು. ಸೊ ಆಸ್ ಅ ಪರ್ಸನ್ ತ್ರಿವಿಕ್ರಮ್ ಯಾವ ತರ ಗೇಮ್ ಆಡ್ತಾ ಇದ್ದಾರೆ ಅವ್ರ ಮನೇಲಿ ಅಂತ? ನನ್ಗೂ ತ್ರಿವಿಕ್ರಮ್ಗೂ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುತ್ತೆ. ನಾನು ನರ್ಕಕ್ಕೆ ಹೋಗ್ತೀನಿ ಸ್ವರ್ಗದಿಂದ. ಸೊ ಅಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅವ್ರ ಪ್ರಕಾರ ಎಲ್ಲಾರ್ಗೂ ನಾನು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ದ ಕೇಸ್. ಅವರಲ್ಲಿ ತುಂಬಾ ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಇಂಟರ್ಪ್ರಿಟೇಷನ್ಸ್, ನಮ್ಮಿಬ್ರು ಮಧ್ಯ ಮಿಸ್ಕಮ್ಯುನಿಕೇಶನ್ಸ್ ಜಾಸ್ತಿ ಆಗಿದೆ. ಬಟ್ ನಾನು ಹಾಗೆ ಅನ್ಕೊಂಡು ಓಕೆ ಎಲ್ಲ ಸರಿಪಡಿಸ್ಕೊಳ್ಳೋಣ ಅಂತ ಜೋಡಿ ಕ್ಯಾಪ್ಟನ್ಸಿ ವಾರ ಆಗುತ್ತೆ, ಡಬಲ್ ಕ್ಯಾಪ್ಟನ್ಸಿ. ಸೊ ನಾನು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗ್ತೀವಿ. ಆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ನಾನೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ನಮ್ಮ ಇಬ್ರು ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರೂನು ಇದೊಂದು ಆಪರ್ಚುನಿಟಿ ಆಗುತ್ತೆ ಟು ಕ್ಲಿಯರ್ ಎವ್ರಿಥಿಂಗ್ ಔಟ್. ಸೊ ಲೆಟ್ಸ್ ಕ್ಲಿಯರ್ ಇಟ್ ಔಟ್ ಅಂತ ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಅಂಡ್ ಫಾರ್ಚುನೇಟ್ಲಿ ನಾವು ವಿನ್ ಕೂಡ ಆಗ್ತೀವಿ. ಆ ಟಾಸ್ಕ್ ನಾವು ವಿನ್ ಆಗಿ ಇಬ್ರು ಜೋಡಿ ಕ್ಯಾಪ್ಟನ್ಸಿ ಆಗ್ತೀವಿ ಆ ವಾರಕ್ಕೆ. ಬಟ್ ನನಗನ್ಸಿರೋ ಮಟ್ಟಕ್ಕೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಕಡೆಯಿಂದನೂ ಪ್ರಯತ್ನ ಇರಬೇಕು, ಏನಾದ್ರು ಸರಿ ಹೋಗ್ಬೇಕು ಅಂದ್ರೆ. ಅವ್ರ ಕಡೆಯಿಂದ ಯಾವ ಪ್ರಯತ್ನನೂ ಇರ್ಲಿಲ್ಲ. ಗೇಮ್ ಆಡ್ತಾರೆ, ಈಸ್ ವೆರಿ ಗುಡ್ ಅಂದ್ರೆ ಟಾಸ್ಕ್ ವಿಚಾರವಾಗಿ ಈಸ್ ವೆರಿ ಗುಡ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನ್ಗೆ ಅವರು ಒಂದು ಹೋಲ್ ಆಗಿ ಒಳ್ಳೆ ಒಂದು ಏನಂತಾರೆ, ಈಗ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ಗೆ ಏನೇನ್ ಗುಣಗಳಿದೆಯೋ ಎಲ್ಲ ಇದೆ. ಬಟ್ ಏನಂದ್ರೆ ಕೆಲವೊಂದಷ್ಟು ಪರ್ಸನಾಲಿಟೀಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ, ಒಬ್ಬ ವ್ಯಕ್ತಿನ ಬೇಸಿಕ್ ಹ್ಯೂಮನ್ ರಿಯಾಕ್ಷನ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ, ಅವ್ರೆಲ್ಲೋ ಅಲ್ಲಿ ಫೇಲ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ಅಂಡ್ ಬರೀ ಗೇಮ್ ಆಡೋದು ಅಲ್ಲ, ಮನೇಲಿ ಹೇಗಿರ್ತಾರೆ, ಮನೇಲಿ ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಂಟರ್ಟೈನ್ ಯಾವ ರೀತಿ ಮಾಡ್ತಾರೆ, ಅದನ್ನು ತುಂಬಾ ಮುಖ್ಯ ಆಗುತ್ತೆ. ಅದ್ರಲ್ಲಿ ಅವ್ರು ಎಲ್ಲೋ ಒಂದ್ ಸ್ವಲ್ಪ ಹಿಂದುಳಿದಿದ್ದಾರೆ ಅಂತ ನನ್ಗನ್ಸುತ್ತೆ. ಸೈಲೆಂಟ್ ಆಗಿದ್ರೆ
ಇಟ್ ಡಸಂಟ್ ವರ್ಕ್. ಓಕೆ, ಈಗ ಮನೆಯಲ್ಲಿ ಒಬ್ರೊಬ್ರಿಗೆ ಎಲ್ಲರೂ ಹೋಗಿರ್ತಾರೆ, ಒಬ್ರೊಬ್ರು ಗೊತ್ತಿರಲ್ಲ, ಕೆಲವೊಬ್ರು ಗೊತ್ತಿರ್ತಾರೆ, ಇನ್ನು ಕೆಲವೊಬ್ರು ತುಂಬಾ ಸ್ಟ್ರೇಂಜರ್ಸ್ ಅಂತಾನೆ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಎಮೋಷನಲ್ ಸಪೋರ್ಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಅದು ನಿಮಗೆ ಸಿಗ್ತಾ ಇತ್ತಾ ಮನೆಯಲ್ಲಿ? ಲೋನ್ಲಿ ಫೀಲ್ ಏನಾದ್ರು ಆಗ್ತಾ ಇತ್ತಾ? ಇಲ್ಲ, ಆಕ್ಚುಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ರು ಬಿಗ್ ಬಾಸ್ ಮನೇಲಿ. ಹೋಗಿ ನೋಡಿದಾಗ ನನ್ಗೆ ಒಂದ್ ಸ್ವಲ್ಪ ಶಾಕ್ ಕೂಡ ಆಯ್ತು, ಹಾಗೆ ಒಂದ್ ಸ್ವಲ್ಪ ಖುಷಿನೂ ಆಯ್ತು. ಫಾರ್ ಎಕ್ಸಾಂಪಲ್ ಶಿಶಿರ್ ಅವರು ಮುಂಚೆಯಿಂದನೂ ಗೊತ್ತಿದ್ರು, ನಾನು ಅವ್ರ ಜೊತೆಗೆ ಒಂದ್ ಸಿನಿಮಾ ಕೂಡ ಮಾಡಿದ್ದೆ. ಅಂಡ್ ಆಕ್ಚುಲಿ ಭವ್ಯ ಅವರು ನನ್ಗೆ ಹೊರಗಡೆಯಿಂದಾನೇ ಪರಿಚಯ. ಒಂದೇ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರ್ತೀವಿ, ಒಂದಷ್ಟು ಜನ ಗೊತ್ತಿರೋರು ಇದ್ರು. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ಶಿಶಿರ್ ಅವ್ರು ತುಂಬಾ ಕ್ಲೋಸ್ ಆದ್ರು, ಧರ್ಮ ಅವ್ರು ಕ್ಲೋಸ್ ಆಗ್ತಾರೆ, ಮೋಕ್ಷಿತಾ ಅವರು ಕ್ಲೋಸ್ ಆಗ್ತಾರೆ. ಸೊ ನಮ್ಮಿಬ್ರ ಐ ಮೀನ್ ನಮ್ 3 ಜನ ಮಧ್ಯೆ ಇದ್ದಿದ್ದ ಬಾಂಡಿಂಗ್ ಆಗಿರ್ಬೋದು, ಎಮೋಷನಲ್ ಸಪೋರ್ಟ್, ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಸೊ ಅದೆಲ್ಲ ನಡೀತಾ ಇತ್ತು. ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಆಕ್ಚುಲಿ. ಸೊ ಬಟ್ ಆ ಒಂದು ಎಮೋಷನಲ್ ಸಪೋರ್ಟ್ ಇಲ್ಲ ಅಂದ್ರೆ ನೀವು ಟಾಸ್ಕ್ ಕೂಡ ಪರ್ಫಾರ್ಮ್ ಮಾಡಕ್ ಆಗಲ್ಲ, ಮನೇಲಿ ಜಾಸ್ತಿ ದಿನ ಉಳಿಯೋಕ್ಕೂ ಆಗಲ್ಲ ಆಕ್ಚುಲಿ. ಅದ್ ಬೇಕೇ ಬೇಕಾಗುತ್ತೆ. ಸೊ ಈಗ ಆ ಮನೆ ಸಿಗ್ತಾ ಇಲ್ಲ, ಎಮೋಷನಲ್ ಸಪೋರ್ಟ್ ಯಾರಿಗೋ ಒಬ್ರಿಗೆ ಸಿಗ್ತಾ ಇಲ್ಲ, ತುಂಬಾ ಅವರು ಮಿಸ್ ಮಾಡ್ಕೊಳ್ತಾ ಇದಾರೆ, ತುಂಬಾ ಲೋನ್ ಆಗಿದ್ದಾರೆ, ಅವರು ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಮನೇಲಿ ಯಾರು ಇರಬಹುದು ಬಿಗ್ ಬಾಸ್ ಮನೇಲಿ ನಿಮ್ಗೆ ಅನ್ಸಿದ್ರ ಮಟ್ಟಿಗೆ ಅವ್ರಿಗೆ ತುಂಬಾ ಬೇಕು ಎಮೋಷನಲ್ ಸಪೋರ್ಟ್ ಅಂತಂದ್ರೆ? ಇವಾಗ ಸದ್ಯಕ್ಕೆ ಆತರ ಯಾರು ಕಾಣಿಸ್ತಾ ಇಲ್ಲ ನನಗೆ. ಎಲ್ರಿಗೂ ಎಮೋಷನಲ್ ಸಪೋರ್ಟ್ ಒಬ್ರೊಬ್ರು ಇದ್ದಾರೆ. ಓಕೆ, ಬಟ್ ಚೈತ್ರನ್ ವಿಷಯಕ್ಕೆ ಬಂದ್ವಿ ಅಂದ್ರೆ ಒಬ್ರು ಕಾನ್ಸ್ಟೆಂಟ್ ಆಗಿ ಒಬ್ರು ಫ್ರೆಂಡ್ ಮಾಡ್ಕೊಂಡಿಲ್ಲ ಚೈತ್ರ. ಒಂದ್ಸಲ ನಿಮ್ ಜೊತೆ ಕ್ಲೋಸ್ ಆಗ್ತಾರೆ, ಒಂದ್ಸಲ ಮೋಕ್ಷಿತಾ ಜೊತೆ ಕ್ಲೋಸ್ ಆಗ್ತಾರೆ, ಒಂದ್ಸಲ ಭವ್ಯನ್ ಜೊತೆ ಕ್ಲೋಸ್ ಆಗ್ತಾರೆ. ಸೊ ಎಲ್ಲೋ ಒಂದ್ ಕಡೆ ತುಂಬಾನೇ ಮೆಸಪ್ ಮಾಡ್ಕೊಂಡ್ಬಿಟ್ರೆ ನಾವು ಬಿಗ್ ಬಾಸ್ ಮನೇಲಿ ಅವರು ಅಂತ ಅನ್ಸುತ್ತೆ. ಹೌದು, ನನ್ಗೂ ಹಾಗೆ ಅನ್ಸುತ್ತೆ. ಬಿಕಾಸ್ ಅವರು ಒಂದಿನ ಇರೋ ರೀತಿ ಇನ್ನೊಂದ್ ದಿನ ಇರಲ್ಲ. ಅವ್ರ ಮತ್ತೆ ನನ್ನ ಮಧ್ಯೆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಇನ್ಫ್ಯಾಕ್ಟ್ ಜಗಳಗಳಾಗಿರುತ್ತೆ, ನಾನು ಅದೇ ಹೇಳೋದು, ಲೈಕ್ ಆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಜೊತೆಗೇನೆ ನಾವು ಜಗಳ ಆಡ್ಬೇಕು, ಅವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಕೂಡ ಮಾಡ್ಕೊಬೇಕು. ಬಟ್ ಹೀಗಿರುವಾಗ ಚೈತ್ರ ಅವ್ರ ಕಾಂಟ್ರಡಿಕ್ಟರಿ ಪರ್ಸನಾಲಿಟೀಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಅಥವಾ ಅದು ಸ್ಟ್ರಾಟಜಿನೋ ಅವ್ರದ್ದು ಏನು ಗೊತ್ತಾಗ್ತಾ ಇಲ್ಲ. ಮೇ ಬಿ ಸ್ಟ್ರಾಟಜಿನೇ ಅನ್ಸುತ್ತೆ, ಅಷ್ಟು ದಡ್ರು ಅಲ್ಲ ಅವರು, ಸಿಕ್ಕಾಪಟ್ಟೆ ಒಳ್ಳೆ ಗೇಮ್ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲದರ ಮಧ್ಯೆ ನೀವು ಹೇಳಿದ್ರಿ ಶಿಶಿರು ಮತ್ತೆ ಧರ್ಮನ್ ಜೊತೆ ನಿಮ್ದು ಫ್ರೆಂಡ್ಶಿಪ್ ಇತ್ತು ಅಂತ. ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಏನ್ ಮಾತಾಡ್ಕೊಳ್ತಾ ಇದ್ರು ಅಂತಂದ್ರೆ, ಐಶ್ವರ್ಯ ನಿಮಗೂ ಅದು ಗೊತ್ತಾಗಿರ್ಬೇಕು, ಐಶ್ವರ್ಯಗೆ ಈ ಮನೆಯಲ್ಲಿ ಇರ್ಬೇಕು ಅಂತಂದ್ರೆ ಒಂದು ಲವ್ ಆಂಗಲ್ ನ ಅವರು ಕ್ರಿಯೇಟ್ ಮಾಡ್ಕೊಂಡು ಸೊ ಸರ್ವೈವ್ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಕ್ಲೋಸ್ ಆಗ್ತಾ ಇದ್ದಾರೆ, ಒಬ್ರಿಲ್ಲ ಇನ್ನೊಬ್ರ ಜೊತೆ ಕ್ಲೋಸ್ ಆಗ್ತಾ ಇದಾರೆ. ಖಂಡಿತವಾಗ್ಲೂ ಇಲ್ಲ, ಬಿಕಾಸ್ ಧರ್ಮ ಅವರು ಮತ್ತೆ ಅನುಷಾ ಅವರು ಆಕ್ಚುಲಿ ಕ್ಲೋಸ್ ಇದ್ದಾರೆ. ಅವ್ರು 3 ಸಿನಿಮಾ ಜೊತೆಗೆ ಒಟ್ಟಿಗೆ ಮಾಡಿರ್ತಾರೆ. ಅಂಡ್ ಧರ್ಮ ಅವರು ನಾನು ಸ್ವರ್ಗದಲ್ಲಿ ಇರ್ತೀವಿ, ಅನುಷಾ ಅವ್ರ ಅನ್ಫಾರ್ಚುನೇಟ್ಲಿ ನರಕದಲ್ಲಿ ಇರ್ತಾರೆ. ಸೊ ಆ ಬ್ಯಾರಿಯರ್ ಇದ್ದೇ ಇತ್ತು. ಬಟ್ ಅಪಾರ್ಟ್ ಫ್ರಮ್ ದಟ್ ನಾವ್ ಏನೇ ಕಾಲ್ ಎಳಿಬಹುದು. ಈಗ ಕಾಲೇಜಲ್ಲಿ ಒಂದಷ್ಟು ರೇಗಿಸ್ತಾರೆ, ನೀವಿಬ್ರು ಲವರ್ಸು, ನೀವಿಬ್ರು ಕಪ್ಪಲ್, ಅದು ಇದು ಅಂತ. ಬಟ್ ಬಿಗ್ ಬಾಸ್ ಮನೆಗೆ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಯಾರು ಬರೋದಿಲ್ಲ. ಇಲ್ಲಿ ನನ್ಗೆ ಮ್ಯಾಚ್ ಮೇಕಿಂಗ್ ಯಾರೋ ಸಿಗ್ತಾರೆ ಅಂತ ಯಾರು ಮ್ಯಾಚ್ ಮೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ. ಅಂಡ್ ಎಸ್ಪೆಷಲಿ ನಾನಂತೂ ಆ ವಿಚಾರದಲ್ಲಿ ತುಂಬಾ ಒಂಥರ ಇದು ಸ್ಟ್ರಿಕ್ಟ್. ಮ್ಯಾಚ್ ಮೇಕಿಂಗ್ಗೋಸ್ಕರ ಯಾರು ಬರೋದಿಲ್ಲ ಒಂದು. ಅಂಡ್ ಇನ್ನೊಂದೇನಂದ್ರೆ ಅಲ್ಲಿನ ಒಂದು ಎಂಟರ್ಟೈನ್ಮೆಂಟ್ ಏನಿದೆ, ಕಿಚನ್ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಹಾರ್ಟ್ ಶೇಪ್ ಚಪಾತಿ ಮಾಡೋದಾಗಿರ್ಬೋದು, ಒಂದಷ್ಟು ಮಾತುಕತೆ ಎಕ್ಸ್ಚೇಂಜ್ ಮಾಡಿರೋದಾಗಿರ್ಬೋದು, ಒಂದು ಸಲಿಗೆಯಿಂದ ಮಾಡ್ತೀವಿ ಹೊರತು ಅಥವಾ ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಡಕ್ಕಾಗಲ್ಲ, ಒಂದು ಪಟ್ಟ ಕೊಡಕ್ಕಾಗಲ್ಲ ಅದಕ್ಕೆ. ದಟ್ಸ್ ವೆರಿ ರಾಂಗ್. ಅಂಡ್ ಶಿಶಿರ್ ಅವರು ನಂದು ಒಂದು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಬಟ್ ಶಿಶಿರ್ ಅವ್ರು ನಿಮ್ದು ನಮ್ಗೆ ಹೊರಗಡೆ ಎಲ್ಲ ಮೀಮ್ಸ್ ಆಗಿರ್ಬೋದು, ಟ್ರೋಲ್ ಪೇಜಸ್ ಗಳಾಗಿರ್ಬೋದು, ನಿಮ್ಮನ್ನ ಅವರು ಗುರ್ತಿಸ್ತಾ ಇದ್ದಿದ್ದೆ ಕಪ್ಪಲ್ ಅಂತ ಗುರ್ತಿಸ್ತಾ ಇದ್ರು. ಸೊ ತಪ್ಪೇನಿಲ್ಲ, ಇಬ್ರು ಒಳ್ಳೆ ಪೇರ್ ಆಗ್ತಾರೆ, ಇಬ್ರು ಏನಾದ್ರು ಮದ್ವೆ ಆದ್ರೂ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿದೆ ಪೇರ್ ಅಂತ ಎಲ್ಲ. ಸೊ ಆ ತರದ್ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ? ಅಯ್ಯೋ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಮ ರಿಲೇಶನ್ಶಿಪ್ ಏನಿದ್ರು ಮಚ್ಚಿ ಅಷ್ಟೇ, ಅಷ್ಟು ಬಾಂಡಿಂಗ್ ಇತ್ತು, ಫ್ರೆಂಡ್ಶಿಪ್ ಅಷ್ಟೇ ಬಿಟ್ರೆ ಬೇರೆ ಅದಕ್ಕಿಂತ ಮೇಲೆ ಏನೂ ಇರ್ಲಿಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್. ಅವ್ರು ಆಕ್ಚುಲಿ ಎಲಿಮಿನೇಟ್ ಆಗೋ ಟೈಮಲ್ಲೂ ಹೋಗಿ ಹೇಳ್ಬಿಟ್ಟು ಹೋಗ್ತಾರೆ, ಒಂದಷ್ಟು ಹಣೆ ಪಟ್ಟಿಗಳನ್ನ ಕೊಡ್ತಾರೆ ಜನ ನಮ್ಗೆ. ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗಳು ಒಂದಷ್ಟು ಹಣೆ ಪಟ್ಟಿಗಳನ್ನ ಕೊಡ್ತಾರೆ ನಮ್ಮಿಬ್ರು ರಿಲೇಶನ್ಶಿಪ್ ವಿಚಾರವಾಗಿ. ಬಟ್ ನಮ್ಮಿಬ್ರು ಮಧ್ಯೆ ಇರೋದು ಒಂದು ನಿಷ್ಕಲ್ಮಶವಾದ ಒಂದು ಸ್ನೇಹ, ಅಂಡ್ ದಟ್ಸ್ ಇಟ್, ಫ್ರೆಂಡ್ಶಿಪ್.
ಸೊ ಫ್ರೆಂಡ್ಶಿಪ್ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಎಸ್ ಎಸ್ ಎಸ್. ಮನೆಯಲ್ಲಿ ಇವಾಗ ನಿಮ್ಗೆ ಏನೋ ಒಂದು ಆಗಿರತ್ತೆ, ಏನೋ ಇನ್ಸಿಡೆಂಟ್ ಆಗಿರತ್ತೆ, ಅದ್ರ ಕ್ಲಾರಿಟಿ ಅಂತ ಇರೋದಿಲ್ಲ. ಬಿಕಾಸ್ ಅವ್ರ ಏನ್ ಸದಸ್ಯರು ಏನ್ ಹೇಳ್ತಾರೆ ಅದನ್ನ ನೀವು ನಂಬೇಕಾಗತ್ತೆ. ಸಪೋಸ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಯು ಹ್ಯಾವ್ ಟು ವೇಟ್ ನಿಮ್ಮ ಒಂದು ತೋರ್ಸೋದಕ್ಕೆ, ವಿಜುವಲ್ಸ್ ಎಲ್ಲ ತೋರ್ಸೋದಕ್ಕೆ. ಸಪೋಸ್ ತೋರ್ಸಿಲ್ಲ ಅಂದ್ರೆ ಮನೆಯಿಂದ ಆಚೆ ಬಂದ್ರೆ ಇದಕ್ಕೆ ನಾನು ಕ್ಲಾರಿಟಿ ಬೇಕೇ ಬೇಕು, ಮನೇಲಿ ಈ ತರ ಆಗಿತ್ತಾ ಅಂತಂದ್ರೆ ಆ ತರದ್ ಯಾವ್ದು ಇನ್ಸಿಡೆಂಟ್ ಇದೆ, ಕ್ಲಾರಿಟಿ ತಗೊಳ್ಳೋ ಇನ್ಸಿಡೆಂಟ್ಸ್? ಯಾವ್ದು ಇಲ್ಲ ಅನ್ಸುತ್ತೆ ಕ್ಲಾರಿಟಿ ತಗೊಳಕ್ಕೆ. ಬಿಕಾಸ್ ನನ್ಗೆ ಆತರ ಎಕ್ಸ್ಪೀರಿಯನ್ಸ್ ಏನು ಆಗಿಲ್ಲ. ಯಾವ್ದೋ ವಿಡಿಯೋ ಬರ್ಲಿ ಅವಾಗ ಗೊತ್ತಾಗುತ್ತೆ ಅನ್ನೋದು ಆತರ ರೀತಿ ಏನೂ ಇರ್ಲಿಲ್ಲ. ಐ ಥಿಂಕ್ ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ಅಲ್ಲಿ ಕಂಟೆಸ್ಟೆಂಟ್ಸ್ ನ ಒಪಿನಿಯನ್ ಆಕ್ಚುಲಿ ಮ್ಯಾಟ್ರೇ ಆಗಲ್ಲ. ಜನ ಏನ್ ನೋಡ್ತಾ ಇರ್ತಾರೋ ಅಷ್ಟು ಮ್ಯಾಟ್ರ್ ಆಗುತ್ತೆ. ಬಿಟ್ರೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಒಪಿನಿಯನ್ ನ ತಗೊಂಡು ನಾವೇನ್ ಮಾಡ್ಬೇಕು? ಬಿಕಾಸ್ ಅವ್ರಿಗೆ ಏನಿದೆಯೋ ಅಲ್ಲಿ ಅಷ್ಟೇ ಗೊತ್ತಿರುತ್ತೆ. ಹೊರಗಡೆ ಏನ್ ನಡೀತಾ ಇದೆ ಯಾರಿಗೂ ಏನೋ ಗೊತ್ತಿರಲ್ಲ. ಅಂಡ್ ಇಬ್ರಿಬ್ರೆ ಇಲ್ಲಿ ನಾವಿಬ್ರು ಮಾತಾಡ್ತಾ ಇದ್ರೆ ಅಲ್ಲಿ ಇನ್ನಿಬ್ರು ಕಂಟೆಸ್ಟೆಂಟ್ಸ್ ಏನೋ ಬೇರೆ ಮಾತಾಡ್ಕೊಂತಾ ಇರ್ತಾರೆ. ಅವ್ರೇನ್ ಮಾತಾಡ್ಕೊಂತಾರೆ ನಮಗ್ ಗೊತ್ತಿರಲ್ಲ, ನಾವೇನ್ ಮಾತಾಡ್ಕೊಂತಾ ಇರ್ತೀವಿ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿರೋದು ಬರೀ ಜನಕ್ ಮಾತ್ರ ಅಷ್ಟೇ. ಇಬ್ರ ಆಂಗಲ್ ಅಲ್ಲೂ ಐ ಮೀನ್ ಇಬ್ರು ಪಾಯಿಂಟ್ ಆಫ್ ವ್ಯೂ ಏನ್ ನಡೀತಾ ಇರುತ್ತೆ ಜನಕ್ ಮಾತ್ರ ಗೊತ್ತಿರುತ್ತೆ. ಸೊ ಅವ್ರ ಒಪಿನಿಯನ್ಸ್ ಮ್ಯಾಟ್ರೇ ಆಗಲ್ಲ ಆಕ್ಚುಲಿ. ಸೊ ಈಗ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರೋದು ಅಂದ್ರೆ ತುಂಬಾ ಹೋಪ್ಸ್ ಕ್ರಿಯೇಟ್ ಮಾಡಿರೋ ಆಟಗಾರರು ಇವರು ಫೈನಲಿಸ್ಟ್ ಆಗೇ ಆಗ್ತಾರೆ ಅಂತಂದ್ರೆ ಅದು ಯಾರಾಗಿರ್ಬೋದು? ತುಂಬಾ ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇರೋದು ಐ ಥಿಂಕ್ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇರೋದು ಅಂದ್ರೆ ಧನ್ರಾಜ್ ಹಾಗೂ ಹನುಮಂತು ಅವರು. ಹನುಮಂತು ತುಂಬಾ ಒಂದು ಟ್ಯಾಗ್ ಲೈನ್ಸ್ ಬಂದಿದೆ, ಮುಗ್ಧತೆಯಿಂದ ಇರ್ತಾರೆ ಬಟ್ ತುಂಬಾ ಸ್ಮಾರ್ಟು ಅಂತ. ಒಂದು ವ್ಯಕ್ತಿಯಲ್ಲಿ 2 ಕ್ವಾಲಿಟೀಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಐ ಥಿಂಕ್ ಹನುಮಂತು ಅಂಡ್ ಧನ್ರಾಜ್ ಅವ್ರು ತುಂಬಾ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಟಾಸ್ಕ್ನು ಆಡ್ಕೊಂಡು ಅವ್ರ ಫ್ರೆಂಡ್ಶಿಪ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಮೋಕ್ಷಿತನ್ ಬಗ್ಗೆ ಕೇಳ್ಬೇಕು ಅಂದ್ರೆ ಬಿಕಾಸ್ ಇವಾಗ ರೀಸೆಂಟ್ ಆಗಿ ನಿಮ್ಮಿಬ್ರದ್ದು ತುಂಬಾ ಚೆನ್ನಾಗಾಯ್ತು ಬಾಂಡಿಂಗು. ಯಾವಾಗ ಅವರು ಮಂಜು ಮತ್ತೆ ಗೌತಮಿಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಮಿಬ್ರ ಜೊತೆ ಬಾಂಡಿಂಗ್ ಅವ್ರು ಚೆನ್ನಾಗಾಯ್ತು. ಸೊ ಆಸ್ ಅ ಪರ್ಸನ್ ಅವ್ರು ಯಾವ ತರ, ಅವ್ರ ಜೊತೆ ನಿಮ್ಗೆ ಹೆಂಗ್ ಬಾಂಡಿಂಗ್ ಬೆಳೀತು, ಮತ್ತೆ ನೀವು ಹೊರಗಡೆ ಹೋಗೋ ದಿನನೂ ಕೂಡ ನಿಮ್ ಗಿಫ್ಟ್ಸ್ ಕೂಡ ಸಿಕ್ತು ಅವ್ರ ಕಡೆಯಿಂದ. ಸೊ ಏನ್ ಅನ್ನೋಕೆ ಇಷ್ಟಪಡ್ತೀರಾ? ಐ ಥಿಂಕ್ ಮೋಕ್ಷಿತಾ ತುಂಬಾ ಹೆಡ್ ಸ್ಟ್ರಾಂಗ್ ಹುಡುಗಿ. ಶಿ ಇಸ್ ವೆರಿ ಹೆಡ್ ಸ್ಟ್ರಾಂಗ್ ಅಂಡ್ ಅವಳು ಇಂಡಿವಿಜುವಲ್ ಗೇಮ್ ಅವಳು ಆಡ್ತಾ ಇದ್ದಾಳೆ. ನನಗನ್ಸಿರೋ ಪ್ರಕಾರ ಅವಳು ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ಗೆ ಒಳಗಾಗಿದ್ಲು. ಆ ಕನ್ಫ್ಯೂಷನ್ ಯಾವಾಗ ಅವ್ರ ಮಂಜಣ್ಣ ಮತ್ತೆ ಗೌತಮಿ ಅವ್ರ ಜೊತೆಗೆ ಇರ್ತಾರೋ ಒಂದಷ್ಟು ನಾನ್ ಏನ್ ಇಲ್ಲಿ ಅಂತ ಒಂದ್ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಅವಳ ಅಸ್ತಿತ್ವ ಅವಳಿಗೆ ತಿಳ್ಕೊಳಕ್ ಆಗ್ತಾ ಇರಲ್ಲ ಆ ಒಂದು ಟ್ರಯೋದಲ್ಲಿ. ಸೊ ಅವಳು ಅಲ್ಲಿಂದ ಹೊರಗಡೆ ಬಂದಾದ್ಮೇಲೆ ಇಂಡಿವಿಜುವಲ್ ಆಗಿ ಆಡಕ್ ಶುರು ಮಾಡಿದ್ಲು. ಅಂಡ್ ಅವಳ್ದು ಏನೇ ಪ್ರಾಬ್ಲಮ್ಸ್ ಇದ್ರು ನಮ್ ಜೊತೆಗೆ, ನನ್ನಾಗ್ಲಿ ಶಿಶಿರ್ ಜೊತೆಗಾಗ್ಲಿ ಶೇರ್ ಮಾಡ್ಕೊಂತಾ ಇದ್ಲು. ಥಿಂಕ್ ಶಿ ಇಸ್ ವೆರಿ ಹೆಡ್ ಸ್ಟ್ರಾಂಗ್. ಅವಳ ಗೇಮ್ ಅವಳು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಆಚೆ ಬಂದ್ಮೇಲೆ ಕೂಡ ತುಂಬಾ ಎಮೋಷನಲ್ ಆಗಿ ಅಂಡ್ ಶಿಶಿರ್ ಎಲಿಮಿನೇಟ್ ಆದ್ಮೇಲೆ ಐ ಥಿಂಕ್ ಮೋಕ್ಷಿತಾ ಸ್ಟೂಡ್ ಆಸ್ ಅ ವೆರಿ ಸ್ಟ್ರಾಂಗ್ ಎಮೋಷನಲ್ ಸಪೋರ್ಟ್ ನನ್ಗೆ. ಅಂಡ್ ಒಂದ್ ಕಡೆ ಸ್ಟ್ಯಾಂಡ್ ಕೂಡ ಚೈತ್ರ ಅವ್ರ ವಿಚಾರವಾಗಿ ಒಂದಷ್ಟು ಮಾತುಕತೆ ಆಗಿರುತ್ತೆ, ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಅದ್ರಲ್ಲಿ ಮೋಕ್ಷಿತಾ ಅವ್ರು ಕೂಡ ಸಾಕ್ಷಿಯಾಗಿರ್ತಾರೆ. ಅಂಡ್ ತುಂಬಾ ಒಳ್ಳೆ ಸ್ಟ್ಯಾಂಡ್ ನ ಅವ್ರು ತಗೊಂತಾರೆ ನನ್ಗೋಸ್ಕರ. ಅಂಡ್ ಶಿ ಇಸ್ ಅ ವೆರಿ ನೈಸ್ ಗರ್ಲ್, ಒಳ್ಳೆ ಫ್ರೆಂಡ್. ಅಂಡ್ ಹೊರಗಡೆ ಅನ್ನೋ ಪರಿಚಯ ಆಕ್ಚುಲಿ ನನ್ಗೆ 1-2 ಸಲ ಭೇಟಿ ಆಗಿರ್ತೀನಿ. ಒಂದ್ಸಲ ಫಸ್ಟ್ ಟೈಮ್ ಭೇಟಿ ಆದಾಗ ಅವಳಿಗೆ ಹೋಗಿ ಹೇಳಿರ್ತೀನಿ ನಮ್ಮಮ್ಮ ನಿಮ್ ದೊಡ್ಡ ಫ್ಯಾನ್ ಅಂತ. ಎಸ್, ಈ ಫ್ಯಾನ್ ಅಂತ ಅಂದ ತಕ್ಷಣ ಇನ್ನೊಂದು ಕೇಳ್ಬೇಕು. ಬಿಕಾಸ್ ತ್ರಿವಿಕ್ರಮ್ ಹೋಗೋವಾಗ ಅವ್ರದೊಂದು ಪ್ರ್ಯಾಂಕ್ ಆಗಿತ್ತು. ಹೋಗೋವಾಗ ಮೋಕ್ಷಿತಂಗ್ ಹೇಳೋಗಿದ್ರು ನಾನ್ ನಿಮ್ ಫ್ಯಾನು ಅಂತಂದು. ಅದಕ್ಕೂ ಮುಂಚೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ನೀವು ಬಂದ್ಮೇಲೆ ನೋಡಿದಿರೋ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ, ಬಟ್ ತುಂಬಾನೇ ಮೀಮ್ಸ್ ಆಗಿದೆ. ಅವ್ರಿಬ್ರು ಮುಖ ತೋರಿಸೋದು, ಮತ್ತೆ ಅವ್ರು ಏನೇನಾದ್ರು ಆಕ್ಟಿವಿಟಿ ಮಾಡ್ತಾ ಇದ್ರೆ ಅದನ್ನ ತೋರಿಸ್ಬಿಟ್ಟು ಒಳ್ಳೆ ಹಾಡ್ಗಳನ್ನ ಹಾಕೋದು, ಕಪಲ್ ತರ. ಇವಾಗ ತ್ರಿವಿಕ್ರಮ್ಗೆ ಮೋಕ್ಷಿತ ಮೇಲೆ ಪ್ರೀತಿ ಇದೆ ಅನ್ನೋ ಲೆಕ್ಕದಲ್ಲಿ. ಸೊ ಆತರ ಏನಾದ್ರು ಆಗ್ತಾ ಇತ್ತ ಅಲ್ಲಿ ಅಂತ? ಸಿ ಟು ಬಿ ವೆರಿ ಆನೆಸ್ಟ್, ಆತರ ನಾನಂತೂ ನೋಡಿಲ್ಲ. ಅಂಡ್ ಅಲ್ಲಿ ಮನೆಯವ್ರಿಗೂ ಆತರ ಏನು ಒಪಿನಿಯನ್ ಇಲ್ಲ. ಅವ್ರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಥವಾ ಏನೋ ಒಂದು ನೋಡ್ತಾ ಇದಾರೆ, ಅದೇ ಸೀಯಿಂಗ್ ಈಚ್ ಅದರ್ ಅನ್ನೋದು ಏನು ಇರ್ತಾ ಇರ್ಲಿಲ್ಲ ಮನೆಯಲ್ಲಿ. ಆತರ ಟಾಕ್ಸ್ ಇಲ್ಲ. ಬಟ್ ಜನಕ್ಕೆ ಏನ್ ಕಂಡಿದೆ ಅಗೇನ್ ನನಗ್ ಗೊತ್ತಿಲ್ಲ. ಸೊ ನಾನ್ ಹೇಳ್ದಾಗೆ ಜನಕ್ ಗೊತ್ತಿರೋದು ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಏನೋ ಮಾಡ್ತಾ ಇರ್ಬೋದು. ಪ್ರತಿ ಸಲನೂ ಒಂದ್ ಸಾಫ್ಟ್ ಕಾರ್ನರ್ ಮೋಕ್ಷಿತ ಮೇಲೆ ತ್ರಿವಿಕ್ರಮ್ಗೆ ನಾವು ನೋಡ್ತೀವಿ. ಅವ್ರು ಅಷ್ಟೊಂದು ಜೋರಾಗಿ ಕಿರ್ಚಾಡ್ತಿದ್ರು, ಅವ್ರಿಗೆ ಒಂದ್ ಮಾತು ಆಡೋದಿಲ್ಲ, ಮತ್ತೆ ಬೇರೆದಕ್ಕೂ ಕೂಡ ಅವ್ರನ್ನೇ ಚೂಸ್ ಮಾಡೋದು. ಸೊ ಇದೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಜಾಸ್ತಿ ಇದೆ ಮೋಕ್ಷಿತ ಮೇಲೆ. ಐ ಡೋಂಟ್ ನೋ, ನನ್ಗೇನು ಆತರ ಕಂಡಿಲ್ಲಪ್ಪ. ಮೋಕ್ಷಿತಾ ಕಡೆಯಿಂದ ಆಗ್ಲಿ ತ್ರಿವಿಕ್ರಮ್ ಅವ್ರ ಕಡೆಯಿಂದ ಆಗ್ಲಿ ಅವ್ರಿಬ್ರ ಮಧ್ಯೆ ಏನೋ ಇದೆ ಸಾಫ್ಟ್ ಕಾರ್ನರ್ಸ್, ಆ ತರದ್ ಏನೋ ನನ್ಗೆ ಕಂಡು ಬಂದಿಲ್ಲ. ಅಂಡ್ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಆಕ್ಚುಲಿ ಈ ತರದೊಂದು ನಡೀತಾ ಇದೆ ಅಂತ. ಸರಿ, ಇವಾಗ ಸಪೋಸ್ ನೀವು ಆಚೆ ಬರ್ದೇ ಇದ್ದಿದ್ರೆ ನಿಮ್ಮ ಸ್ಥಾನದಲ್ಲಿ ಯಾರು ಬರ್ಬೇಕಾಗಿತ್ತು? ಯಾರು ಅಷ್ಟೊಂದು ಕ್ವಾಲಿಟಿ ಇರ್ಲಿಲ್ಲ ಅವರಿಗೆ ಮನೇಲಿ ಇರ್ಲಿಕ್ಕೆ ಅಂತ? ಕ್ವಾಲಿಟಿ ಇರ್ಲಿಕ್ಕೆ ಅಂತ ಯಾರು ಇಲ್ಲ. ಬಿಕಾಸ್ ಇಷ್ಟು ವಾರಗಳು ಕಂಟೆಸ್ಟೆಂಟ್ಸ್ ಒಳಗಡೆ ಇದಾರೆ ಅಂದ್ರೆ ಎಲ್ಲರೂ ಕ್ಯಾಲಿಬರ್ ಇರೋರೆ.
ತುಂಬಾ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ಸೇ ಅಂತ ಅನ್ಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಈ ವಾರ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ PB ರೆಸಾರ್ಟ್ ವಾರದಲ್ಲಿ. ಒಂದಷ್ಟು ಕಡೆ ನಮ್ಮ ತಂಡ ಗೆಲ್ತು ಅನ್ನೋ ಪಾಯಿಂಟ್ ಸುದೀಪ್ ಸರ್ ಬಂದು ಹೇಳ್ತಾರೆ, ಪ್ರಾಮಾಣಿಕವಾಗಿ ನೀವು ಸ್ಟಾರ್ಸ್ ಕೊಟ್ಟಿರಲ್ಲ ಅದಕ್ಕೆ ಅವ್ರು ಸೋತಿದ್ದಾರೆ, ಬಟ್ ಆಕ್ಚುಲಿ ಅವ್ರು ಗೆದ್ರು ಅಂತ ಅವ್ರು ಬಂದು ಹೇಳ್ತಾರೆ ಕೂಡ. ಆ ಥರದ್ದು ನನ್ಗೆ ಏನು ಅನ್ಸಿಲ್ಲ. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರು ಇರ್ಬೋದು, ಅದೊಂದು ತಲೆಯಲ್ಲಿ ಇರುತ್ತೆ, ನಾನ್ ಬರ್ಬಾರ್ದಾಗಿತ್ತು, ನನ್ನ ಸ್ಥಾನದಲ್ಲಿ ಬೇರೆಯವ್ರು ಇರ್ಬೇಕಾಗಿತ್ತಪ್ಪ ಅಂತ ಅಂದು. ಆತರ ಯಾರು ಅನ್ಸ್ತಾ ಇಲ್ವಾ? ಇಲ್ಲ, ಗೊತ್ತಿಲ್ಲ ಅದು. ಬಟ್ ನಾನಂತೂ ಅಲ್ಲ, ಅಷ್ಟು ಮಾತ್ರ ಗೊತ್ತು ನನ್ಗೆ. ಓಕೆ. ಸುದೀಪ್ ಸರ್ ಮನೆ ಸದಸ್ಯರಿಗೆಲ್ಲ ತುಂಬಾನೇ ಮೋಟಿವೇಟ್ ಮಾಡ್ತಾರೆ, ತಪ್ಪು ಮಾಡ್ದಾಗ ಬೈತಾರೆ, ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಪ್ರೇಸ್ ಮಾಡ್ತಾರೆ. ಸೊ ಒಂದು ಬಿಗ್ ಬಾಸ್ ನ ಒಂದು ಭಾಗವಾಗಿ ಸುದೀಪ್ ನ ನೋಡೋದಾದ್ರೆ, ಸೊ ಸುದೀಪ್ ಸರ್ ಬಗ್ಗೆ ನೀವ್ ಹೇಳೋದಾದ್ರೆ? ನಾನ್ ಸ್ಟೇಜ್ ಮೇಲೂ ಇದನ್ನ ಹೇಳಿದ್ದೆ, ಬಿಗ್ ಬಾಸ್ ಒಂದು ಟೆಂಪಲ್ ಆದ್ರೆ ಆ ಟೆಂಪಲ್ ಅಲ್ಲಿರೋ ದೇವ್ರು ಬಿಗ್ ಬಾಸ್ ಅಂಡ್ ಸುದೀಪ್ ಸರ್ ಇಬ್ರು. ಸೊ ವೀಕೆಂಡ್ ಅಲ್ಲಿ ಒಂದಷ್ಟು ನಮ್ಗೆ ಏನೋ ಗೊತ್ತಿರಲ್ಲ ಒಳಗಡೆ ಇರೋರ್ಗೆ, ಹೊರಗಡೆ ಏನ್ ನಡೀತಾ ಇದೆ ಅಂತ, ಹೊರಗಡೆ ಯಾವ ರೀತಿ ಪೋಟ್ರೆ ಆಗ್ತಾ ಇದೆ, ಏನೋ ಒಪಿನಿಯನ್ಸ್ ಇದೆ ಜನದ್ದು, ಏನೋ ಗೊತ್ತಾಗ್ತಾ ಇರಲ್ಲ. ಬಟ್ ಸುದೀಪ್ ಸರ್ ಬಂದು ವೀಕೆಂಡ್ ಅಲ್ಲಿ ಒಂದು ಸೂಕ್ಷ್ಮವಾಗಿ ಒಂದಷ್ಟು ಮಾತುಗಳನ್ನ ಹೇಳಿ ಹೋಗ್ತಾರೆ. ಅಂಡ್ ಅವ್ರು ಹೇಳ್ತಾರೆ, ಸೆಲೆಕ್ಟಿವ್ ಆಗಿ ನೀವು ಥಿಂಕ್ ಮಾಡಿ, ಸೆಲೆಕ್ಟಿವ್ ಥಿಂಕಿಂಗ್ ಅಂಡ್ ಸೆಲೆಕ್ಟಿವ್ ಒಪಿನಿಯನ್ಸ್ ನ ಅದ್ರಲ್ಲಿ ಏನ್ ತಗೊಬಹುದು, ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನಾನು ಹೇಳೋದ್ರಲ್ಲಿ, ಅದನ್ನ ಮಾತ್ರ ತಗೊಳ್ಳಿ. ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಒಂದ್ 10 ಮಾತಿರುತ್ತೆ, 10 ಜನಕ್ಕೆ ಹೇಳುವಂತದ್ದು. ನಿಮಗ್ ಯಾವ್ದು ಸೂಟೇಬಲ್ ಅಂತ ನೀವ್ ಯೋಚನೆ ಮಾಡಿ ಅದನ್ನ ಮಾತ್ರ ತಗೊಂಡು, ತಪ್ಪು ದಾರಿ ಹಿಡಿತಾ ಇರೋರು ಸರಿ ದಾರಿಯಲ್ಲಿ ಹೋಗಿ, ಎಲ್ಲೋ ಎಡುತ್ತಾ ಇರೋರು ಕರೆಕ್ಟ್ ಆಗಿ ನಡೀರಿ, ಆ ತರ ಒಂದು ಹೇಳ್ತಾರೆ. ಸೊ ಐ ಥಿಂಕ್ ತುಂಬಾ ಮೇಜರ್ ಪಾರ್ಟ್ ಅನ್ಸುತ್ತೆ ಸುದೀಪ್ ಸರ್ ಇಸ್ ಬಿಗ್ ಬಾಸ್ ಇಸ್ ಸುದೀಪ್ ಸರ್ ಅಂತಾನೆ ಹೇಳ್ಬೋದು. ಅವ್ರು ಇಲ್ದೆ ಹೋಗಿದ್ರೆ ಐ ಥಿಂಕ್ ಇದಕ್ಕೆಲ್ಲ ಒಂದು ಮೀನಿಂಗೇ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ. ಅವ್ರ ಮಾತಲ್ಲಿ ಅಷ್ಟು ತೂಕ ಇದೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಒಂದು ದಾರಿದೀಪ, ಎವ್ರಿ ವೀಕೆಂಡ್ ಬಂದು ಹೇಳಿ ಹೋಗೋದು, ಒಂದಷ್ಟು ಪಾಯಿಂಟ್ಸ್ ಒಂದು ದಾರಿದೀಪ ಆಗಿ ಕಾಣಿಸ್ಕೊಳ್ಳುತ್ತೆ. ಥಿಂಕ್ ಎಸ್. ಸೊ ನೆಕ್ಸ್ಟ್ ಸೀಸನ್ ಇಂದ ಅವರು ನಾನು ನಡ್ಸ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ತುಂಬಾ ಐ ಡೋಂಟ್ ನೋ, ಬಟ್ ಬಿಗ್ ಬಾಸ್ ಆಗಿರಲ್ಲ ಸುದೀಪ್ ಸರ್ ನಡ್ಸ್ಕೊಟ್ಟಿಲ್ಲ ಅಂದ್ರೆ. ಇಟ್ ವಿಲ್ ಬಿ ವೆರಿ ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ. ಓಕೆ. ನೀವು ಅವ್ರಿಗೊಂದು ಗಿಫ್ಟ್ ಕೂಡ ಕೊಡ್ತೀರಾ ನೀವು ಹೊರಗಡೆ ಬಂದ್ಮೇಲೆ, ವೇದಿಕೆ ಮೇಲೆ? ಸೊ ಅದೇ ಗಿಫ್ಟ್ ಕೊಡ್ಬೇಕು ಅಂತ ನೀವು ಯೋಚನೆ ಮಾಡಿದ್ರ ಮುಂಚೆನೆ ಕೂಡ? ಹೌದು, ಆಕ್ಚುಲಿ ಅದನ್ನ ನಾನು ಬಿಗ್ ಬಾಸ್ ಹೋಗಕ್ಕೂ ಮುಂಚೆನೆ ಅವ್ರಿಗೋಸ್ಕರ ಅಂತ ಕಸ್ಟಮೈಸ್ ಮಾಡಿಸಿದ್ದೆ ಅದನ್ನ. ಓಕೆ. ಏನಕ್ಕೆ, ಅದು ಏನು ರೀಸನ್ ಇದೆ ಅದನ್ನೇ ಕೊಡ್ಬೇಕಾಗಿದೆ ಅಂತಂದು? ಅಂದ್ರೆ ಆಕ್ಸೆಸರೀಸ್, ಸುದೀಪ್ ಸರ್ ಆಕ್ಸೆಸರೀಸ್ ಜಾಸ್ತಿ ವೇರ್ ಮಾಡ್ತಾರೆ, ಚೈನ್ಸ್ ಆಗಿರ್ಬೋದು, ಸ್ಟಡ್ಸ್ ಆಗಿರ್ಬೋದು, ಆ ತರದ್ದು. ಸೊ ಚೈನ್ ಕೊಡೋಣ ಅಂತ. ಅಂಡ್ BB11 ಅಂತ ಸಿಲ್ವರ್ ಅಲ್ಲಿ ನಾನು ಕಸ್ಟಮೈಸ್ ಮಾಡಿಸ್ತೀನಿ. ಅದು ಒಂದು ಪ್ರೆಷಸ್ ಸ್ಟೋನ್ ಇರುತ್ತೆ, ಅದ್ರ ಮೇಲೆ ಸಿಲ್ವರ್ ಇದ್ ಮಾಡಿ BB11 ಅಂತ ಒಂದ್ ಸಿಂಬಲೈಸ್ ಮಾಡಿ ಕೊಡ್ಬೇಕು ಅಂತ ಇರುತ್ತೆ. ಬಟ್ ಹೋಗೋ ಟೈಮಲ್ಲಿ ಕೊಡಕ್ ಆಗಲ್ಲ, ಬಟ್ ಬರೋ ಟೈಮಲ್ಲಿ ಕೊಟ್ಬಿಟ್ಟು ಬಂದೆ. ಓಕೆ. ಇವಾಗ ಯಾರು ಗೆಲ್ಬೇಕು ಅಂತ ನಿಮಗೆ ಅನ್ಸುತ್ತೆ? ಇವಾಗ ನೀವು ಹೇಳಿದ್ರೆ ಯಾರ್ಯಾರಿಗೆ ಕ್ಯಾಲಿಬರ್ ಇದೆ ಗೆಲ್ಲೋದು ಅಂತ, ಬಟ್ ಪರ್ಸನಲ್ ಆಗಿ ನಿಮ್ಗೆ ಯಾರು ಫೇವ್ರೇಟ್ ಇದಾರೆ, ಯಾರು ಗೆದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ? ಹನುಮಂತ್ ಅವ್ರಿಗೆ ಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಲ್ಲ ಕ್ಯಾಲಿಬರು ಇದೆ. ಟಾಸ್ಕ್ ವಿಚಾರವಾಗಿ ಬಂದ್ರೆ ಟಾಸ್ಕ್ ಆಡ್ತಾರೆ, ಯಾರ್ ಮನ್ಸನ್ನು ಬೇಕು ಅಂತ ನೋವ್ಸಲ್ಲ, ಅವ್ರ ಗೇಮ್ ಅವ್ರು ಆಡ್ತಾ ಇದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ನಾನು ಸ್ಟಾರ್ಟಿಂಗ್ ಅಲ್ಲ ಹೇಳಿದೆ, ತುಂಬಾ ಎಮೋಷನಲ್ ಆಗಿ ಬಂದಿದ್ದು. ಮತ್ತೆ ಯಾರಿಗೂ ಕೂಡ ಈ ತರದ್ ವಿದಾಯ ಅಂತ ಸಿಕ್ಕಿರ್ಲಿಲ್ಲ ಬಿಗ್ ಬಾಸ್ ಮೇಲೆ. ಸ್ಪೆಷಲ್ ಆಗಿ ನಿಮಗೆ ಈ ತರ ವಿದಾಯ ಸಿಕ್ಕಿರೋದು, ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ, ಸ್ಪೆಷಲ್ ಫೀಲ್ ಮಾಡ್ತೀರಾ? ತುಂಬಾನೇ ಸ್ಪೆಷಲ್ ಅನ್ಸ್ತಾ ಇದೆ. ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ಫಸ್ಟ್ ನನ್ನ ಎಂಟ್ರಿಗೆ ನಾನೊಂದ್ ಸಾಂಗ್ ಹೇಳ್ಕೊಂಡು ಹೋಗ್ತೀನಿ, ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು ಅಂತ. ಐ ಥಿಂಕ್ ಅದೆಲ್ಲೋ ಬಿಗ್ ಬಾಸ್ ಮನೆ ಆಗಿ ಉಳ್ದಿರ್ಲಿಲ್ಲ ನನ್ಗೆ, ನನ್ನ ಮನೆ ಆಗಿ ಕನ್ವರ್ಟ್ ಆಗೋಗಿತ್ತು. ಅದು ನನ್ನ ಮನೆ ತರಾನೇ ನಾನು ಟ್ರೀಟ್ ಮಾಡಿದೆ. ಅಂಡ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ಸ್ ನಾವೆಲ್ಲರೂ ನೋಡ್ದಂಗೆ, ಎಲ್ಲರೂ ಕಿರ್ಚಾಡ್ಕೊಂಡು ಎಲಿಮಿನೇಟ್ ಆಗ್ತಾರೆ, ಅಥವಾ ಒಂದಷ್ಟು ಜಗಳಗಳು ಆಡ್ಕೊಂಡು ಎಲಿಮಿನೇಟ್ ಆಗ್ತಾರೆ, ಹತ್ಕೊಂಡು ಎಲಿಮಿನೇಟ್ ಆಗಿರೋದು ಇದೆ. ಬಟ್ ಈ ತರದೊಂದು ಪ್ರೀತಿಯ ಎಲಿಮಿನೇಷನ್ ಅಂತಾನೂ ಕರೆಯಲ್ಲ, ಪ್ರೀತಿಯ ಒಂದು ವಿದಾಯ, ಫೇರ್ವೆಲ್ ನನಗ್ ಸಿಕ್ಕಿರೋದು ಹಿಸ್ಟ್ರಿಯಲ್ಲೇ, ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಯಾರಿಗೂ ಸಿಕ್ಕಿಲ್ಲ. ಐ ಥಿಂಕ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು, ಒಂದು ಪ್ರೀತಿಯ ಹಿಸ್ಟ್ರಿ. ಅಂಡ್ ಅವ್ರು ಒಂದು ಬ್ಯೂಟಿಫುಲ್ ಆಗಿ ಲೆಟರ್ ಬೇರೆ ಕೊಡ್ತಾರೆ. ಕೊಂಚ ಬೇಸರ ಇದ್ರೂನು ಈ ಮನೆ ನಿಮ್ಮ ದುಃಖ, ಸಂತೋಷ, ತುಂಟಾಟ ಎಲ್ಲಾನು ನೋಡಿದೆ, ಈ ಮನೆ ಸಾಕ್ಷಿಯಾಗಿದೆ. ಪ್ರಬಲವಾಗಿ ನೀವು ಆಟ ಆಡಿದ್ರಿ, ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಆಗಿ ಆಟ ಆಡಿದ್ರಿ. ಅಂಡ್ ಹೊರಗಡೆ ಬಂದ್ಮೇಲೆ ಇನ್ನೊಂದ್ ಮಾತು ಹೇಳ್ತಾರೆ, ಇದು ಕಂಟೆಸ್ಟೆಂಟ್ ನಾವು ಹೊರಗಡೆ ಕಳಿಸ್ತಾ ಇರೋದಲ್ಲ,
ಇದು ಮಗಳನ್ನ ತನ್ನ ತವರಿಂದ ಕಳಿಸ್ತಾ ಇರೋದು, ಹೋಗಿ ಬಾ ಮಗಳೇ ಅಂತ ಒಂದು ಬ್ಯೂಟಿಫುಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ಥಿಂಕ್ ವಾಟ್ ಮೋರ್ ದನ್ ದಟ್ ಅಲ್ವಾ, ಅದು ಕಪ್ಪು ಗೆದ್ದಷ್ಟೇ ಖುಷಿ ಆಯ್ತು ನನ್ಗೆ. ಈವನ್ ಮನೇಲಿರೋರು ಕೂಡ ಅದನ್ನೇ ಹೇಳ್ತಾರೆ ಹೊರಗಡೆ ಹೋಗುವಾಗ. ಎಸ್ ಎಸ್ ಎಸ್, ಕಪ್ ಗೆದ್ದಷ್ಟೇ ಖುಷಿ. ಈಗ ಬಿಗ್ ಬಾಸ್ ನಿಮ್ಮ ಜೀವನದಲ್ಲಿ ಪ್ರೊಫೆಷನಲ್ ಆಗಿರ್ಬೋದು, ಪರ್ಸನಲ್ ಲೈಫ್ ಆಗಿರ್ಬೋದು, ಸೊ ಎಷ್ಟು ಇಂಪಾರ್ಟೆಂಟ್ ಪಡ್ಕೊಳ್ತಾ ಇದೆ ಅಂತ? ಬಿಗ್ ಬಾಸ್ ಅನ್ನೋ ವೇದಿಕೆ ಏನಿದೆ, ಆ ಒಂದು ಶೋ ಏನಿದೆಯೋ, ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಒಂದು ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗ್ಬೇಕು, ವಿ ಶುಡ್ ಬಿ ಅ ಪಾರ್ಟ್ ಆಫ್ ಬಿಗ್ ಬಾಸ್ ಅಂತ ತುಂಬಾ ಕನ್ಸ್ ಕಾಣ್ತಾ ಇರ್ತಾರೆ. ಅದಕ್ಕೆ ತುಂಬಾ ಪ್ರಯತ್ನನೂ ಕೂಡ ಪಡ್ತಾ ಇರ್ತಾರೆ. ಬಟ್ ಅದ್ರಲ್ಲಿ ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ಸೀಸನ್ 11ಗೆ ಎಂಟರ್ ಆಗ್ತೀನಿ. ಅಂಡ್ ಬಿಗ್ ಬಾಸ್ ಅನ್ನೋ ವೇದಿಕೆ ತುಂಬಾ ದೊಡ್ಡದು, ತುಂಬಾ ಪಾಠಗಳನ್ನ ಕಲ್ಸ್ಕೊಟ್ಟಿದೆ ನನ್ಗೆ. ಅಲ್ಲಿರೋ ಪ್ರತಿ ಒಂದು ಕಂಟೆಸ್ಟೆಂಟ್ ಇಂದ ಪಾಠವನ್ನ ಕಲ್ತಿದ್ದೀನಿ. ಅಲ್ಲಿ ಬರ್ತಾ ಇರುವಂತ ಗ್ರೋಸರಿ ಏನಿದೆಯೋ ಅಷ್ಟಷ್ಟೇ ಗ್ರೋಸರಿ ಬರ್ತಾ ಇತ್ತು, ಅಲ್ಲಿಂದನೂ ಒಂದು ಪಾಠ ಕಲ್ತ್ಕೊಂಡಿದೀನಿ. ಇಲ್ಲಿ ಎಷ್ಟೋ ವೇಸ್ಟ್ ಆಗುತ್ತೆ, ಎಷ್ಟೋ ಎಕ್ಸೆಸ್ ಆಗ್ಬಿಡುತ್ತೆ, ಎಲ್ಲ ವೇಸ್ಟ್ ಮಾಡ್ತೀವಿ. ಬಟ್ ಎಲ್ಲ ಒಂದು ಪಾಠನ ಕಲ್ತ್ಕೊಂಡ್ ಬಂದಿದ್ದೀನಿ. ನೀತಿ ಪಾಠನೇ ಇರ್ಬೋದು, ಅಥವಾ ರಿಲೇಶನ್ಶಿಪ್ಸ್ ಗೆ ಇರೋ ವ್ಯಾಲ್ಯೂಸ್ ಇರ್ಬೋದು, ಅದನ್ನೆಲ್ಲ ತುಂಬಾ ನಾನು ಟೇಕ್ ಅವೇ ಎಲ್ಲ ತಗೊಂಡ್ಬಂದಿದ್ದೀನಿ. ಹೊರಗಡೆ ಬಂದಿದ್ದೀನಿ ಅಂತಲ್ಲ, ಐ ಹ್ಯಾವ್ ಟೇಕನ್ ಅವೇ ಅ ಲಾಟ್ ಆಫ್ ಥಿಂಗ್ಸ್ ಬಿಗ್ ಬಾಸ್ ಇಂದ. ತುಂಬಾ ದೊಡ್ಡ ವೇದಿಕೆ ಆಗಿತ್ತು, ತುಂಬಾ ಇಂಪಾರ್ಟೆಂಟ್ ವೇದಿಕೆ. ಅಂಡ್ ಐ ಥಿಂಕ್ ನನ್ನ ಲೈಫ್ಗೆ ಒಂದು ಹೊಸ ಒಂದು ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಜರ್ನಿ ಆದ್ಮೇಲೆ. ಏನೇನ್ ಪ್ಲಾನ್ಸ್ ಇದೆ ನೆಕ್ಸ್ಟ್? ಟು ಬಿ ಆನೆಸ್ಟ್ ಏನು ಪ್ಲಾನ್ ಮಾಡಿಲ್ಲ, ಬಿಕಾಸ್ ಇವಾಗ ಸದ್ಯಕ್ಕೆ ಇಂಟರ್ವ್ಯೂಸ್ ಒಂದಷ್ಟು ಲೈನ್ ಅಪ್ಸ್ ಇದೆ. ಅದಾದ್ಮೇಲೆ ಸ್ಲೋ ಅಂಡ್ ಸ್ಟಡಿ ಅಂತ ಹೇಳೋ ತರ ತುಂಬಾ ಕೇರ್ಫುಲ್ ಆಗಿ ನಾನು ಕಲಾವಿದೆಯಾಗಿ ಏನೇನು ಮಾಡ್ಬೋದು, ಜನರ ಪ್ರೀತಿಗೆ ನಾನು ಪ್ರೀತಿ ಗಳಿಸ್ಕೊಳ್ತಾ ಇದ್ದೀನಿ. ತುಂಬಾ ಪ್ರೀತಿ ಕೊಡ್ತಾ ಇದಾರೆ ಜನ, ಕರ್ನಾಟಕದ ಮನೆ ಮಗಳು ಅಂತ ಕರೀತಾ ಇದಾರೆ. ಸೊ ಅವ್ರಿಗೆ ಮೆಚ್ಚಿಸೋ ಅಂತ ಒಂದು ಕೆಲಸ ಮಾಡ್ಬೇಕು ಅಂತ ನನಗೆ ಅಷ್ಟೇ. ಯಾರನ್ನೂ ಮೆಚ್ಚಿಸೋದ್ ಬೇಡ, ಕರ್ನಾಟಕದ ಜನತೆನ ಕಲಾವಿದೆಯಾಗಿ ಮೆಚ್ಚಿಸಿದ್ರೆ ಸಾಕು, ಅವ್ರಿಗೆ ಒಂದು ಮನೋರಂಜನೆಯನ್ನ ನೀಡಿದ್ರೆ ಸಾಕು ನನ್ನ ಕಡೆಯಿಂದ ಅಂತ. ಅಂಡ್ ಅದು ಎಷ್ಟು ಚೆನ್ನಾಗಿ ಕೊಡ್ತೀನಿ ಅದನ್ನ ನಾನು ಪ್ಲಾನ್ ಮಾಡ್ಕೊಬೇಕಷ್ಟೇ. ಓಕೆ, ಕೊನೆಯದಾಗಿ ನಾ ಮರ್ತಾ ಇದೀನಿ ಕೇಳೋದು, ಮಂಜು ಅವ್ರ ಬಗ್ಗೆ ಕೇಳ್ಬೇಕು ಅಂದ್ರೆ, ಕೊನೆ ತನಕನೂ ಮಂಜು ಅವ್ರು ನಿಮ್ಮನ್ನ ಕರೆಕ್ಟ್ ಆಗಿ ಅರ್ಥನೇ ಮಾಡ್ಕೊಳ್ಳಿಲ್ವೇನೋ ಅಂತ ನಮ್ಗೆ ನೋಡ್ದವ್ರಿಗೆ ಫೀಲ್ ಆಗುತ್ತೆ. ಸೊ ನಿಮಗೆ ಎಷ್ಟು ಫೀಲ್ ಆಗ್ತಾ ಇತ್ತು? ನಿಮ್ ಬಗ್ಗೆ ತುಂಬಾನೇ ಕೆಟ್ಟಾಗಿ ಮಾತಾಡ್ತಾ ಇದ್ರು, ತುಂಬಾನೇ ಹಾರ್ಡ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ರು. ಮುಖ ನೋಡ್ಕೊಂಡು ಬಡಿಸ್ತೀನಿ, ಅಂಡ್ ಬೇರೆಯವರು ನಾಮಿನೇಟ್ ಆಗಿಲ್ಲ ಅಂತ ಹೊಟ್ಟೆವ್ರಿ ಪಡ್ತೀನಿ. ಆಲ್ ದೀಸ್ ಥಿಂಗ್ಸ್ ಅದ್ ನಾನ್ ಅಲ್ಲ. ಅಂಡ್ ಅದು ನೋಡೋರ್ಗು ಗೊತ್ತಾಗುತ್ತೆ ಅದು ಯಾವ ವ್ಯಕ್ತಿ ಯಾವ ರೀತಿ ಅಂತ. ಸೊ ಅದು ಇಲ್ದಿರೋದೆಲ್ಲ ಅಪಾದನೆಗಳು ಹೊರಿಸಿದ್ದಾರೆ, ಎಸ್. ಬಟ್ ನಂಗೆ ಮಂಜಣ್ಣನ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಒಂದು ಒಳ್ಳೆ ಬಾಂಡಿಂಗ್ ನ ಶೇರ್ ಮಾಡ್ಕೊಂಡಿರ್ತೀವಿ ಇನಿಷಿಯಲಿ. ಅಂಡ್ ಬರುವಂತ ಟೈಮಲ್ಲೂ ಆ ವಾರ ಪೂರ್ತಿ ನಾನು ಮಂಜಣ್ಣನ ಜೊತೆಗೆ ಒಳ್ಳೆ ಬಾಂಡಿಂಗ್ ನ ಶೇರ್ ಮಾಡಿರ್ತೀನಿ. ಅವರು ಮಂಜಣ್ಣ ಹೇಗೆ ಅಂದ್ರೆ, ಆಟಕ್ ಬೇಕು ಅಂದ್ರೆ, ಏನಾದ್ರು ಸಿಗ್ಬೇಕು ಅಂದ್ರೆ ಅವ್ರಿಗೆ ಹೀಲ್ ಡೂ ಸಮಥಿಂಗ್. ಅವ್ರು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಮೇ ಬಿ ನನ್ ಮೇಲೆ ಆ ಬ್ಲೇಮ್ಸ್ ನ ಹಾಕಿರೋದಾಗಿರ್ಬೋದು, ಅಥವಾ ಏನೋ ಒಂದು ರೀಸನಿಂಗ್ಗೆ ಅಂತ ಅನ್ಸುತ್ತೆ. ಬಟ್ ಯಾ, ಐ ಥಿಂಕ್ ತುಂಬಾ ರೆಸ್ಪೆಕ್ಟ್ ಇದೆ. ಆಸ್ ಅನ್ ಆರ್ಟಿಸ್ಟ್, ಆಸ್ ಅ ಕಂಟೆಸ್ಟೆಂಟ್ ಅವರು ಸ್ಟ್ಯಾಂಡ್ ಔಟ್ ಆಗ್ತಾರೆ ಕ್ರೌಡ್ ಇಂದ. ಎಸ್, ವೆರಿ ಟ್ಯಾಲೆಂಟೆಡ್ ಅಷ್ಟೇ. ಈಗ ಎಲ್ಲಾರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದಾರೇನೋ, ಅವ್ರದ್ದು ಅಗ್ರೆಷನ್ ಏನ್ ಇರ್ತಾ ಇತ್ತಲ್ಲ. ಹೌದೌದು, ಅದು ಐ ಅಗ್ರಿ. ಬಿಕಾಸ್ ಇನಿಷಿಯಲ್ ಡೇಸ್ ಅಲ್ಲಿ ಮಂಜಣ್ಣ ಒಂದು ವೈಬ್, ಒಂದು ಎನರ್ಜಿ ಅಂತಾನೆ ಹೇಳ್ಬೋದಿತ್ತು. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಡೌನ್ ಆಗ್ತಾ ಇದಾರೇನೋ ಅಂತ ಅನ್ನಿಸ್ತಾ ಇದೆ. ಅನ್ನೆಸೆಸರಿ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕೆಡ್ಸ್ಕೊಂತಾರೆ. ಥಿಂಕ್ ಸ್ಟಾರ್ಟಿಂಗ್ ಇರೋ ಮಂಜಣ್ಣ ವಾಪಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆಗೆ ಇದು ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಐಶ್ವರ್ಯ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ.